ದ್ವಾಪರದ ಅಂತ್ಯದಲ್ಲಿ ಕಲಿ ದೋಷದಿಂದಾಗಿ ವಿಪ್ರರು ಅಜ್ಞಾನದಿಂದ ತುಂಬಿ ದುರಾಚಾರಿಗಳಾಗಿದ್ದರು. ಭಗೀರಥ ಪಿತೃಗಳ ಮುಕ್ತಿಗಾಗಿ ಗಂಗೆಯನ್ನು ಭೂಮಿಗೆ ತಂದ ಹಾಗೆ ಸದ್ಗುಣ ಸಂಪನ್ನಳಾದ ಒಬ್ಬ ವಿಪ್ರಸ್ತ್ರೀಯ ಭಕ್ತಿಗೆ ಒಲಿದು ಆಕೆಯ ಗರ್ಭದಲ್ಲಿ ದತ್ತಾತ್ರೇಯರು ಜನಿಸಿದ ರೋಚಕ ಕಥೆ. ಹಿಂದೆ ಪೂರ್ವ ದೇಶದ ಪೀಠಾಪುರ ಎಂಬ ಊರಿನಲ್ಲಿ ಧರ್ಮ ಕರ್ಮಗಳನ್ನು ತಪ್ಪದೇ ಶ್ರದ್ಧೆಯಿಂದ ಆಚರಿಸುತ್ತಿದ್ದ ರಾಜು ಎಂಬ ಪಂಡಿತನಿದ್ದನು. ಆತನಿಗೆ ಸದಾಚಾರ ಸದ್ಗುಣಿಯಾಗಿ ಅತಿಥಿ ಅಭ್ಯಾಗತರನ್ನು ಸತ್ಕರಿಸುವ ಗುಣವಂತಳಾದ ಸುಮತಿ ಎಂಬ ಪತ್ನಿ ಇದ್ದು ಜೀವನ ಸಾಗಿಸುತ್ತಿದ್ದರು. ಅಂದು ಅವರ ಮನೆಯಲ್ಲಿ ಪಿತೃಶ್ರಾದ್ದವಿತ್ತು. ಆ ದಿನ ಹೊರಗಿನಿಂದ ಬಂದವರಿಗೆ ವಿಪ್ರಭೋಜನವಾಗುವ ಮೊದಲೇ ಭಿಕ್ಷೆಯನ್ನು ಹಾಕುವುದು ನಿಷಿದ್ಧ. ಆದರೆ ಅಂದೇ ಅತಿಥಿ ರೂಪದಲ್ಲಿ ಬಂದಿದ್ದ ದತ್ತನಿಗೆ ಪತಿಯ ಅನುಮತಿಯನ್ನು ಪಡೆಯದೆ ಸುಮತಿ ಭಿಕ್ಷೆಯನ್ನು ಹಾಕಿದಳು. ಭಕ್ತರ ಪ್ರಿಯನಾದ ದತ್ತಾತ್ರೇಯರು ಪ್ರಸನ್ನನಾಗಿ ಆಕೆಗೆ ತಮ್ಮ ತಾರಕ ಸ್ವರೂಪದ ದರ್ಶನ ಭಾಗ್ಯ ಕೊಟ್ಟರು. ಇದರಿಂದ ಪುಳಕಿತಗೊಂಡ ಸುಮತಿಯು ದತ್ತಾತ್ರೇಯರ ಪಾದಗಳಿಗೆ ನಮಸ್ಕರಿಸಿ ಶರಣಾದಳು. ಆಕೆಯ ಭಕ್ತಿಗೆ ಸಂತುಷ್ಟರಾಗಿ ವರ ಕೇಳುವಂತೆ ಹೇಳಿದರು. ಸುಮತಿಯು ವಿನಮ್ರಳಾಗಿ, ಹೇ ಜಗನ್ನಾಥ ವಿಶ್ವೇಶ್ವರ, ನೀನು ಧ್ರುವನಿಗೆ ಶಾಶ್ವತ ಪದವಿಯನ್ನು ಕೊಟ್ಟೆ. ವಿಭೀಷಣನಿಗೆ ಅಚಂದ್ರಾರ್ಕವಾದ ರಾಜ್ಯವನ್ನು ದಯಪಾಲಿಸಿದೆ. ಭಕ್ತರನ್ನು ಕಾಪಾಡಲು ಸದಾ ಭೂಮಿಯಲ್ಲಿ ಅವತರಿಸುತ್ತಿ ಚತುರ್ದಶ ಭುವನಗಳಲ್ಲೂ ನಿನ್ನ ಬಿರುದಾವಳಿಗಳು ಪ್ರಸರಿಸಿವೆ. ನಿನ್ನ ಭಕ್ತರು ಭಕ್ತಿಯಿಂದ ಕರೆದಾಗ ಆಲಿಸಿ ಓಡಿಬರುವೆ. ನಿನ್ನನ್ನೇ ನಂಬಿದ್ದೇನೆ. ನಾರಾಯಣ ನನಗೆ ವರವನ್ನು ಕೊಡುವುದಾದರೆ ನನ್ನ ಮನೋವಾಸನೆಗಳಲ್ಲಿ ಸದಾ ನಿನ್ನ ನಾಮವೇ ಆವರಿಸಿರಲಿ. ಜಗತ್ತಿಗೆ ಜೀವಧಾರ ನೀನು, ನಿನ್ನನ್ನೇ ನಂಬಿ ನಿನ್ನ ಚರಣಗಳನ್ನು ಹಿಡಿದಿದ್ದೇನೆ ಎಂದು ದತ್ತನ ಪಾದಗಳ ಮೇಲೆ ಶಿರವನ್ನು ಇಟ್ಟಳು. ಹೀಗೆ ಪ್ರಾರ್ಥಿಸಿದ ಪತಿವ್ರತೆಯ ಸ್ತೋತ್ರವನ್ನು ಕೇಳಿ ಅವಳ ಭುಜಗಳನ್ನು ಹಿಡಿದು ಮೇಲೆತ್ತಿ ಅಮ್ಮ ಎಂದು ಕರೆದರು. ತಕ್ಷಣವೇ ಆ ತಾಯಿ, ದೇವರ ದೇವ, ನೀನು ನನ್ನನ್ನು ಅಮ್ಮ ಎಂದು ಕರೆದ ಮಾತು ನನ್ನಲ್ಲಿ ಸಿದ್ಧಿಯಾಗಲಿ. ನನಗೆ ಅನೇಕ ಪುತ್ರರು ಜನಿಸಿ ಈಗ ಇಬ್ಬರೇ ಉಳಿದಿದ್ದಾರೆ. ಅದರಲ್ಲಿ ಒಬ್ಬ ಕುರುಡ, ಇನ್ನೊಬ್ಬ ಕುಂಟನಾಗಿ ಕಷ್ಟದಿಂದ ಜೀವನ ಸಾಗಿಸುತ್ತಿದ್ದಾರೆ. ಯೋಗ್ಯನಾದ ನಿನ್ನಂತ ಮಗ ನನಗೆ ಬೇಕು. ಆಯುಷ್ಮಂತ, ಜ್ಞಾನವಂತ, ಶ್ರೀಮಂತ, ಜಗದ್ವಂದ್ಯನಾದ ನಿನ್ನಂತಹ ಪುತ್ರನೊಬ್ಬನಾದರೂ ನನ್ನ ಜನ್ಮ ಸಾಫಲ್ಯವಾಗುತ್ತದೆ ಎಂದು ಬೇಡಿದಾಗ ದತ್ತಾತ್ರೇಯರು, ಅಮ್ಮ, ನನ್ನ ಸದೃಶನಾದ ಪುತ್ರ ನಿನ್ನ ಕುಲದಲ್ಲಿ ಹುಟ್ಟಿ ಜಗದ್ವಿಖ್ಯಾತನಾಗುತ್ತಾನೆ. ಆದರೆ ಅವನು ನಿಮ್ಮ ಹತ್ತಿರ ನಿಲ್ಲುವುದಿಲ್ಲ. ಜ್ಞಾನ ಮಾರ್ಗ ಬೋಧಿಸಿ ನಿಮ್ಮ ಕಷ್ಟಗಳನ್ನು ಪರಿಹರಿಸುತ್ತಾನೆ ಎಂದು ಹೇಳಿ ದತ್ತಾತ್ರೇಯ ಅಂತರ್ಧಾನರಾದರು. ನಡೆದ ವಿಷಯವನ್ನು ಗಂಡನಿಗೆ ತಿಳಿಸಿ ಈ ದಿನ ಭಿಕ್ಷೆ ನೀಡಿದ್ದನ್ನು ಎಲ್ಲವನ್ನೂ ವಿವರಿಸಿದಳು. ಪತಿಯು ಇದನ್ನು ಕೇಳಿ ಸಂತೋಷಪಟ್ಟು ಭಗವಂತ ದತ್ತಸ್ವಾಮಿ ವಿಪ್ರೋತ್ತಮರ ಮನೆಗೆ ಭಿಕ್ಷು ರೂಪದಲ್ಲಿ ಬರುತ್ತಾನೆ. ಸಂದರ್ಭ ಕಾರಣಗಳು ಏನೇ ಇರಲಿ ದತ್ತಸ್ವಾಮಿಗೆ ಭಿಕ್ಷೆ ನೀಡಬೇಕು. ನನ್ನನ್ನು ಕೇಳದೆ ನೀನು ಭಿಕ್ಷೆ ನೀಡಿದ್ದು ಒಳ್ಳೆಯದಾಯಿತು. ಶ್ರಾದ್ದದ ದಿನ ಶ್ರೀ ವಿಷ್ಣುವಿಗೆ ಶ್ರಾದ್ದದ ಅಡುಗೆಯನ್ನು ಸಮರ್ಪಿಸುತ್ತೇವೆ. ಆತನೇ ಬಂದು ಭಿಕ್ಷೆಯನ್ನು ಗ್ರಹಿಸಿದ್ದಾನೆ. ಇದರಿಂದ ನಮ್ಮ ಪಿತೃಗಳು ತೃಪ್ತರಾಗಿ ಸ್ವರ್ಗದಲ್ಲಿ ಬಹಳ ಕಾಲ ಇರುತ್ತಾರೆ ಎಂದನು. ಹೀಗೆ ದಂಪತಿಗಳಿಬ್ಬರು ಗುರು ಸ್ಮರಣೆ ಮಾಡುತ್ತಾ ಇರಲು ಸುಮತಿ ಗರ್ಭವತಿಯಾಗಿ ನವಮಾಸಗಳು ತುಂಬಿ ಶುಭ ಮುಹೂರ್ತದಲ್ಲಿ ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ಪತಿ ರಾಜು ಸ್ನಾನಾದಿಗಳನ್ನು ಮುಗಿಸಿ ಬಂದು ಜಾತ ಕರ್ಮಾದಿಗಳನ್ನು ಮಾಡಿದನು. ಜ್ಯೋತಿಷ್ಯರು ಬಂದು ಆ ಬಾಲಕನ ಜನ್ಮ ಲಗ್ನವನ್ನು ಪರಿಶೀಲಿಸಿ ಈತನು ಬಹುಮಾನ್ಯನಾದ ತಪಸ್ವಿಯಾಗಿ ಜಗದ್ಗುರುವಾಗುತ್ತಾನೆ ಎಂದು ನುಡಿದರು. ತಂದೆ ತಾಯಿಗಳು ಸಂತಸಗೊಂಡರು. ಬಾಲಕನ ಪಾದಗಳಲ್ಲಿ ಶ್ರೀ ಚಿಹ್ನೆಗಳಿದ್ದು 12ನೆಯ ದಿನ ನಾಮಕರಣ ಮಾಡಿ ಶ್ರೀಪಾದನೆಂದು ಹೆಸರಿಟ್ಟರು. ವಿದ್ಯೆ ಬುದ್ಧಿ ಸುಗುಣಗಳಲ್ಲಿ ಸಮಸಮನಾಗಿ ಬೆಳೆಯುತ್ತಿದ್ದನು. 8ನೇ ವರ್ಷಕ್ಕೆ ತಂದೆ ಉಪನಯನ ಮಾಡಿದರು. ಬ್ರಹ್ಮಚರ್ಯ ವಿಧಾನದಂತೆ ವಟುವಾದ ಆ ಬಾಲಕ ಸಾಂಗೋಪಾಂಗವಾಗಿ ವೇದಶಾಸ್ತ್ರಗಳನ್ನು ಸ್ವೀಕರಿಸಿದನು. ಅವನ ಗ್ರಹಣ ಶಕ್ತಿ ಕಂಡು ನೆರೆದ ಜನರು ಸಾಕ್ಷಾತ್ ಪರಮೇಶ್ವರನೇ ಇವನು ಎಂದು ನುಡಿದರು. ಲೀಲಾ ಮಾನುಷ ವಿಗ್ರಹನಾಗಿ ಸರ್ವ ವಿದ್ಯಾಪರಾಯಣನಾದ ಬಾಲಕನು ವಿವಾಹಕ್ಕೆ ಯೋಗ್ಯನಾದನು.
ಮಾತಾಪಿತರು ವಿವಾಹದ ಕುರಿತು ಹೇಳಿದಾಗ ಮನುಷ್ಯ ಸ್ತ್ರೀಯ ಉದ್ವಾಹನೆಗೆ ನನ್ನ ಮನಸ್ಸು ಒಪ್ಪುವುದಿಲ್ಲ. ವೈರಾಗ್ಯವೇ ನನ್ನ ಪತ್ನಿ. ಸೌಂದರ್ಯವತಿಯಾದ ಯೋಗ ಸ್ತ್ರೀಯನ್ನು ನಾನು ವರಿಸುತ್ತೇನೆ. ಆಕೆಯನ್ನು ಬಿಟ್ಟು ಮಿಕ್ಕೆಲ್ಲ ಸ್ತ್ರೀಯರು ನನಗೆ ಮಾತೃ ಸಮಾನರು. ನಾನು ತಾಪಸಿ, ಬ್ರಹ್ಮಚಾರಿ. ನಾನು ಶ್ರೀವಲ್ಲಭನು. ಶ್ರೀಪಾದನು ತತ್ವವೇತ್ತನಾಗಿ ಕೃತಾರ್ಥನಾದೆ, ನಿವೃತ್ತಿ ಮಾರ್ಗದಲ್ಲಿ ನಡೆಯತಕ್ಕವನು ಎಂದು ಜ್ಞಾನೋಪದೇಶ ಮಾಡಿದನು. ಶ್ರೀಪಾದನ ಹೃದಯವನ್ನು ಅರಿತು ಅವನ ಮಾತುಗಳನ್ನು ಉಲ್ಲಂಘನೆ ಮಾಡದೆ ನಿನ್ನ ಮನಸ್ಸಿಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು ಎಂದು ತಾಯಿ ಹೇಳಿ ನಂತರ, ಕುಮಾರ, ನಮ್ಮ ಆಸೆಯನ್ನು ನಿಷ್ಫಲ ಮಾಡಬೇಡ, ನೀನೇ ನಮ್ಮ ಪಾಲಕ ಎಂದು ಹೇಳುತ್ತಾ ಕಣ್ಣೀರು ಸುರಿಸಿ ಬಾಗಿದ ಬಾಳೆಯ ಗಿಡದಂತೆ ಮೂರ್ಛಿತಳಾಗಿ ಕೆಳಗೆ ಬಿದ್ದಳು. ಶ್ರೀಪಾದರು ತಾಯಿಯನ್ನು ಸಮಾಧಾನಪಡಿಸಿ, ನಿನಗೆ ಬೇಕಾದ ವರವನ್ನು ಕೇಳು, ಸ್ಥಿರಚಿತ್ತಳಾಗಿ ಸುಖವಾಗಿರು ಎಂದರು. ಶ್ರೀಪಾದನ ಮಾತನ್ನು ಕೇಳಿದ ಸುಮತಿ, ಹೇ ಪರಮೇಶ್ವರ, ನಿನ್ನನ್ನು ನೋಡುತ್ತಾ ನನ್ನ ಸರ್ವ ದುಃಖಗಳನ್ನು ಮರೆತಿದ್ದೆ. ವೃದ್ಧಾಪ್ಯದಲ್ಲಿ ನಮ್ಮನ್ನು ರಕ್ಷಿಸುತ್ತೀ ಎಂದುಕೊಂಡಿದ್ದೆ. ನನ್ನ 2 ಮಕ್ಕಳಲ್ಲಿ ಒಬ್ಬನು ಕುರುಡ, ಇನ್ನೊಬ್ಬನು ಕುಂಟ. ನೀನು ಸನ್ಯಾಸಿಯಾದರೆ ನಮ್ಮನ್ನು ರಕ್ಷಿಸುವವರು ಯಾರು ಎಂದಳು. ಅದನ್ನು ಕೇಳಿದ ಶ್ರೀಪಾದರು ತನ್ನ 2 ಅಣ್ಣಂದಿರ ಕಡೆ ತನ್ನ ಅಮೃತ ದೃಷ್ಟಿಯನ್ನು ಹರಿಸಿದನು. ತಕ್ಷಣವೇ ಅವರಿಬ್ಬರೂ ಸಂಪೂರ್ಣ ಸ್ವಸ್ಥರಾಗಿ ಕುಂಟು, ಕುರುಡುಗಳನ್ನು ಕಳೆದುಕೊಂಡು ಆರೋಗ್ಯವಂತರಾದರು. ಚಿಂತಾಮಣಿಯ ಸ್ಪರ್ಶದಿಂದ ಕಬ್ಬಿಣ ಬಂಗಾರವಾಗುವಂತೆ ಮಹಾತ್ಮನ ದೃಷ್ಟಿ ತಾಕುತ್ತಲೇ ಅವರೆಲ್ಲರೂ ವೇದಶಾಸ್ತ್ರ ಪ್ರವೀಣರಾಗಿ ಯೋಗ್ಯರಾದರು. ತಾಯಿಯ ಕಡೆ ನೋಡಿ, ಈ ಸೋದರದು ನನ್ನ ಅನುಗ್ರಹದಿಂದ ಸಕಲ ಸಂಪನ್ನರಾಗಿ ವರ್ಧಮಾನರಾಗಿದ್ದು ಜನನಿ ಜನಕರನ್ನು ಪಾಲಿಸಿ ಸುಖ ಸೌಖ್ಯಗಳನ್ನು ಕೊಟ್ಟು ಕೃತಥರಾಗಿ ಕೈವಲ್ಯ ಪಡೆಯುತ್ತಾರೆ ಎಂದು ಹೇಳಿದರು. ಇನ್ನು ನೀನು ನನ್ನ ಮಾತನ್ನು ತಿರಸ್ಕರಿಸದೆ ನನಗೆ ಅನುಜ್ಞೆಯನ್ನು ಕೊಡು. ನಾನು ಸಾಧು ಪುರುಷರಿಗೆ ದೀಕ್ಷೆ ಕೊಡಲು ನಿವೃತ್ತಿ ಮಾರ್ಗದಲ್ಲಿ ಸಂಚರಿಸಬೇಕಾಗಿದೆ ಎಂದು ಹೇಳಿ ತಾಯಿಗೆ ನಮಸ್ಕರಿಸಿದರು. ತಾಯಿಯ ಅನುಮತಿ ಪಡೆದು ಭಕ್ತಿ ಭಾವಗಳಿಂದ ಕೂಡಿದ ಶ್ರೀಪಾದರು ಅದೃಶ್ಯರಾಗಿ ಕಾಶಿನಗರವನ್ನು ಸೇರಿದರು. ನಂತರ ಲೀಲಾ ವಿಹಾರಿಯಾದ ಭಗವಂತನು ಅಲ್ಲಿಂದ ಬದರಿಕಾಶ್ರಮ ಸೇರಿ ಅಲ್ಲಿ ನಾರಾಯಣ ಅಂಶನಾದ ನರನನ್ನು ದರ್ಶಿಸಿದರು. ಕಾರಣ ಜನ್ಮನಾದ ಶ್ರೀ ಗುರುವು ಸ್ವಭಕ್ತರಿಗೆ ದೀಕ್ಷೆ ಕೊಡಲು ಅಲ್ಲಿಂದ ಹೊರಟು ಮುಂದೆ ಪರ್ಯಟನೆ ಮಾಡುತ್ತಾ ಗೋಕರ್ಣ ಕ್ಷೇತ್ರವನ್ನು ಸೇರಿದರು ಎಂಬಲ್ಲಿಗೆ ಶ್ರೀ ಗುರು ಚರಿತ್ರೆ ಕಥಾಭಾಗ ಸಂಪನ್ನವಾಯಿತು.